Hello everyone, I am Santosh. Today we are going to discuss the very important topic in DBMS, that is about advantages of DBMS, especially over file system. Already ನಾವು ಫೈಲ್ ಸಿಸ್ಟಮ್ಸ್ ಅನ್ನ ಯೂಸ್ ಮಾಡ್ತೀವಿ. ಆ ಫೈಲ್ ಸಿಸ್ಟಮ್ ಬದಲಾಗಿ ಯಾಕೆ ನಾವು DBMS ಯೂಸ್ ಮಾಡಬೇಕು ಅನ್ನೋದಕ್ಕೆ we have so many advantages of DBMS. Okay, let us discuss what are the advantages of DBMS. First of all, reduced data redundancy. Reduced data redundancy. See, data redundancy ಅಂದ್ರೆ ಏನು? ಡೇಟಾ ಡುಪ್ಲಿಕೇಶನ್. ಓಕೆ, ಆದಷ್ಟು ಡೇಟಾನ ಡುಪ್ಲಿಕೇಟ್ ಆಗೋ ಥರ ನೋಡ್ಕೊಳ್ಳೋದು. ದಟ್ ಈಸ್ ವಾಟ್ reduced data redundancy. It is possible only with the help of DBMS. ಅದೇ ನಾವು ಫೈಲ್ ಸಿಸ್ಟಮ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಅಲ್ಲಿ ಸ್ಟೂಡೆಂಟ್ ಡೇಟಾ ಸ್ಟೋರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಪ್ರಿನ್ಸಿಪಲ್ ಹತ್ರ ಒಂದು ಎಕ್ಸೆಲ್ ಶೀಟ್ ಇದೆ, ಅಲ್ಲಿ ಸ್ಟೂಡೆಂಟ್ ಡೇಟಾ ಇದೆ. ಕ್ಲರ್ಕ್ ಹತ್ರ ಒಂದು ಎಕ್ಸೆಲ್ ಶೀಟ್ ಇದೆ, ಅಲ್ಲಿ ಸ್ಟೂಡೆಂಟ್ ಡೀಟೇಲ್ ಇದೆ. ಲೈಬ್ರರಿಯಲ್ಲಿನೂ ಒಂದು ಎಕ್ಸೆಲ್ ಶೀಟ್ ಇದೆ, ಅಲ್ಲಿ ಸ್ಟೂಡೆಂಟ್ ಡೀಟೇಲ್ ಇದೆ. ವಿಚ್ ಮೀನ್ಸ್ ಡೇಟಾ ಇಸ್ ಡುಪ್ಲಿಕೇಟೆಡ್. ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ವಿ ನೀಡ್ DBMS. DBMS ಅಲ್ಲಿ ಸೆಂಟ್ರಲೈಸ್ಡ್ ಸ್ಟೋರೇಜ್ ಇರುತ್ತೆ, ಒಂದೇ ಕಡೆ ಸ್ಟೋರ್ ಮಾಡ್ತೀವಿ, ಆಮೇಲೆ ಅದನ್ನ ಯೂಸ್ ಮಾಡ್ಕೋತೀವಿ. ವಿಚ್ ಅವಾಯ್ಡ್ಸ್ ಡುಪ್ಲಿಕೇಶನ್. ಓಕೆ, ಐ ರೈಟ್, ನೋ ನೀಡ್ ಟು ಸ್ಟೋರ್ ದ ಸೇಮ್ ಡೇಟಾ. ನೋ ನೀಡ್ ಟು ಸ್ಟೋರ್ ದ ಸೇಮ್ ಡೇಟಾ ಅಗೇನ್ ಅಂಡ್ ಅಗೇನ್. ಅಗೇನ್ ಅಂಡ್ ಅಗೇನ್ ಮೀನ್ಸ್ ಒಂದೇ ಡೇಟಾನ ಬೇರೆ ಬೇರೆ ಎಲ್ಲ ಫೈಲ್ಸ್ ಅಲ್ಲಿ ಸ್ಟೋರ್ ಮಾಡೋದು, ವಿಚ್ ಮೇಕ್ಸ್ ಇಟ್ ಡೇಟಾ ಡುಪ್ಲಿಕೇಶನ್. ಅದರ ಬದಲಾಗಿ ಸ್ಟೋರ್ ಇಟ್ ಇನ್ ಡೇಟಾಬೇಸ್, ಸೆಂಟ್ರಲೈಸ್ಡ್ ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಿಬಿಟ್ರೆ ಡೇಟಾ ಡುಪ್ಲಿಕೇಶನ್ ಇರೋದೇ ಇಲ್ಲ. ಇದರಿಂದ ಏನಾಗುತ್ತೆ? ಇಟ್ ಸೇವ್ಸ್ ಸ್ಪೇಸ್ ಅಂಡ್ ಇವನ್ ಅವಾಯ್ಡ್ಸ್ ಕನ್ಫ್ಯೂಷನ್. ಬೇರೆ ಬೇರೆ ಕಡೆ ಡೇಟಾ ಸ್ಟೋರ್ ಇದ್ರೆ ಡೆಫಿನೆಟ್ಲಿ ಡೇಟಾ ಅಲ್ಲಿ ಮಿಸ್ಟೇಕ್ ಆಗೇ ಆಗುತ್ತೆ. ಅದೇ ಒಂದೇ ಕಡೆ ಸ್ಟೋರ್ ಇದ್ರೆ ನೆವರ್, ದೇರ್ ಇಸ್ ನೋ ಕನ್ಫ್ಯೂಷನ್, ದೇರ್ ಇಸ್ ನೋ ಕಾಂಪ್ಲೆಕ್ಸಿಟಿ. ಓಕೆ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ನೇಮ್ ಈಸ್ ಸ್ಟೋರ್ಡ್ ಒನ್ಸ್. ಸ್ಟೂಡೆಂಟ್ ನೇಮ್ ಈಸ್ ಸ್ಟೋರ್ಡ್ ಒನ್ಸ್ in centralized database. In centralized database, not in every file. Not in every file. ಪ್ರತಿಯೊಂದು ಫೈಲ್ ಅಲ್ಲಿನೂ ಡೇಟಾ ಸ್ಟೋರ್ ಮಾಡ್ತಾ ಕೂಡೋ ಬದಲಿ ಡೇಟಾಬೇಸ್ ಅಲ್ಲಿ ಸ್ಟೋರ್ ಮಾಡಿಬಿಟ್ರೆ ದಟ್ ಈಸ್ ಸೆಂಟ್ರಲೈಸ್ಡ್, ವಿಚ್ ಸೇವ್ಸ್ ಸ್ಪೇಸ್ ಅಂಡ್ ಅವಾಯ್ಡ್ಸ್ ಕನ್ಫ್ಯೂಷನ್. This saves space and avoids confusion. That's why we need DBMS. This is one of the most important advantage of DBMS. Okay, the next one is data consistency. Data consistency ಅಂದ್ರೆ ಏನು? ಡೇಟಾ ರಿಮೇನ್ಸ್ ಸೇಮ್. ಡೇಟಾ ಒಂದೇ ಕಡೆ ಸ್ಟೋರ್ ಇರೋದ್ರಿಂದ ಡೇಟಾ ಸೇಮ್ ಇರುತ್ತೆ, ಬೇರೆ ಬೇರೆ ಕಡೆ ಇದ್ರೆ ಕನ್ಸಿಸ್ಟೆಂಟ್ ಇರೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಆಧಾರ್. ವೈ ವಿ ನೀಡ್ ಆಧಾರ್ ಡೇಟಾಬೇಸ್? ಆಧಾರ್ ಅಲ್ಲಿ ನಮ್ದು ಡೀಟೇಲ್ಸ್ ಒಂದೇ ಕಡೆ ಸ್ಟೋರ್ ಇದೆ, ಅಲ್ಲಿ ಆಲ್ಮೋಸ್ಟ್ ಕರೆಕ್ಟ್ ಇದೆ. ಏನೇ ಚೇಂಜಸ್ ಮಾಡೋರಿದ್ರು ಆಧಾರಲ್ಲಿ ಚೇಂಜ್ ಮಾಡ್ರಿ, ದೆನ್ ಡೆಫಿನೆಟ್ಲಿ ಇಟ್ ಈಸ್ ಅಪ್ಡೇಟೆಡ್ ಎವ್ರಿವೇರ್. ಅದು ಬೇರೆ ಕಡೆನೂ ಅಪ್ಡೇಟ್ ಆಗಿಬಿಡುತ್ತೆ. ದಟ್ ಈಸ್ ಕನ್ಸಿಸ್ಟೆನ್ಸಿ. ಇಲ್ಲ ಅಂದ್ರೆ ಏನಾಗುತ್ತೆ? ಬೇರೆ ಬೇರೆ ಫೈಲಲ್ಲಿ ನೀವು ಡೇಟಾ ಸ್ಟೋರ್ ಮಾಡಿದ್ರೆ ಒಂದ್ ಕಡೆ ನಿಮ್ಮ ಹೆಸರು ಬೇರೆ ಇರ್ಬೋದು, ನಿಮ್ಮ ಅಡ್ರೆಸ್ ಬೇರೆ ಇರ್ಬೋದು, ಇನ್ನೊಂದು ಯಾವುದೋ ಫೈಲಲ್ಲಿ ನಿಮ್ಮ ಅಡ್ರೆಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಆಗೇ ಆಗಿರುತ್ತಲ್ಲ. ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ DBMS. Means when the data is updated in one place, it is updated everywhere.
ಅದಕ್ಕೆ ಅವ್ರು ಏನು ಹೇಳ್ತಾರೆ, ಆಧಾರಲ್ಲಿ ನೀವು ಅಪ್ಡೇಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳ್ತಾರೆ. ಅದರ ಅರ್ಥ ಏನು, ಆಧಾರಲ್ಲಿ ಚೇಂಜ್ ಆದರೆ ಅದೆಲ್ಲ ಕಡೆನೂ ಚೇಂಜ್ ಆಗಿಬಿಡುತ್ತೆ. ದಿಸ್ ಈಸ್ ರೈಟ್. ಇಲ್ಲಾಂದ್ರೆ ನೀವು ಎಲ್ಲ ಕಡೆನೂ ಚೇಂಜ್ ಮಾಡ್ತಾ ಕೂಡಬೇಕು. ದಟ್ ಈಸ್ ವಾಟ್ DBMS. ಅದಕ್ಕೆ ಏನಂತೀವಿ ನಾವು, DBMS ಅಪ್ಲಿಕೇಶನ್ ಅದು. ಓಕೆ, ವೇರ್ ಆಲ್ ಡೇಟಾ is stored in Aadhaar database. Okay, when data is updated in one place, it is updated everywhere. This is very important advantage of DBMS, and this is only possible with the help of DBMS. ನೀವು ಫೈಲ್ ಸಿಸ್ಟಮ್ ಅಲ್ಲಿ ಇದು ವರ್ಕ್ ಆಗೋದೇ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಸ್ಟೂಡೆಂಟ್ಸ್ ಅಡ್ರೆಸ್ ಈಸ್ ಅಪ್ಡೇಟೆಡ್, it changes in all related tables. If a student's address is updated in Aadhaar ಅಲ್ಲಿ ಅಪ್ಡೇಟ್ ಆದರೆ ಆಟೋಮೆಟಿಕಲಿ ಅದು UUCMS ನಿಮ್ದೇನ ವೆಬ್ಸೈಟ್ ಅಪ್ಲಿಕೇಶನ್ ಇದೆಯಲ್ಲ, ಅಲ್ಲಿಯೂ ಕೂಡ ಇಮಿಡಿಯೇಟ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ಇಟ್ ಚೇಂಜಸ್ ಎವ್ರಿವೇರ್, ವೇರ್ ಇಟ್ ಈಸ್ ಸ್ಟೋರ್ಡ್. ಅದು ಎಲ್ಲೆಲ್ಲಿ ಸ್ಟೋರ್ ಆಗಿರುತ್ತೋ ಅಲ್ಲೆಲ್ಲ ಇದು ಚೇಂಜ್ ಆಗುತ್ತೆ. ವೈ ವಿ ನೀಡ್ ದಿಸ್? ಇದು ಯಾಕೆ ಬೇಕು ನಮಗೆ? ಡೇಟಾ ಕರೆಕ್ಟಾಗಿ ಉಳಿಯೋಕ್ಕೆ ಬೇಕಾಗುತ್ತೆ. ಡೇಟಾ ರಿಮೇನ್ಸ್ ಯೂನಿಫಾರ್ಮ್, ಎಲ್ಲ ಕಡೆನೂ ಡೇಟಾ ಸೇಮ್ನೇ ಇರುತ್ತೆ. ಅದಕ್ಕೋಸ್ಕರ ವಿ ನೀಡ್ DBMS. This what it does. From this, data remains uniform ಅಂದ್ರೆ ಸೇಮ್, and also correct. Why it is correct? Because it is single. ಬೇರೆ ಕಡೆ ಬೇರೆ ಡೇಟಾ ಸ್ಟೋರ್ ಆದರೆ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಕರೆಕ್ಟ್. ಯಾವ್ದು ಕರೆಕ್ಟ್ ಅನ್ನೋದು ಗೊತ್ತೇ ಆಗೋದಿಲ್ಲ. That's why we need DBMS. That's why we need to store the data in database. ಒಂದೇ ಕಡೆ ಸ್ಟೋರ್ ಆಗುತ್ತೆ, ಏನೇ ಚೇಂಜಸ್ ಮಾಡಿದ್ರು ಅಲ್ಲೇ ಚೇಂಜಸ್ ಮಾಡಬೇಕು. ಆಮೇಲೆ ಅದು ಆಟೋಮೆಟಿಕ್ಲಿ ಎಲ್ಲ ಕಡೆನೂ ಅಪ್ಲೈ ಆಗಿಬಿಡುತ್ತೆ. ಓಕೆ, ದೆನ್ ಡೇಟಾ ಸೆಕ್ಯೂರಿಟಿ. ಆಲ್ರೆಡಿ ಯು ನೋ ದಿಸ್, ಯು ಆರ್ ಯೂಸಿಂಗ್ ಇಟ್. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮಾರ್ಕ್ಸ್ ಅನ್ನ ನೋಡ್ಬೇಕಂದ್ರೆ ನೀವು ಅಥರೈಸ್ಡ್ ಯೂಸರ್ ಆಗಿ ಆ ಡೇಟಾನ ಎಕ್ಸೆಸ್ ಮಾಡ್ತೀರಿ. ಅವ್ರು ಏನ್ ಮಾಡಿರ್ತಾರೆ, ನಿಮಗೆ ಎಕ್ಸೆಸ್ ರೈಟ್ಸ್ ಕೊಡ್ತಾರೆ ವಿತ್ ದ ಹೆಲ್ಪ್ ಆಫ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಇವನ್ ದ ರೋಲ್ಸ್, ನೀವು ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ತೀರಿ, ಯೂಸರ್ ನೇಮ್ ಎಂಟರ್ ಮಾಡ್ತೀರಿ, ಪಾಸ್ವರ್ಡ್ ಹಾಕ್ತೀರಿ, ದೆನ್ ಓನ್ಲಿ ಯು ಕ್ಯಾನ್ ಸಿ ಯುವರ್ ಮಾರ್ಕ್ಸ್. ದಿಸ್ ಈಸ್ ವಾಟ್ ಡೇಟಾ ಸೆಕ್ಯೂರಿಟಿ. ದಟ್ ಈಸ್ ವಾಟ್ UUCMS ಏನ್ DBMS ಡೇಟಾಬೇಸ್ ಯೂಸ್ ಮಾಡ್ತಿರಲ್ಲ, ಅದು ಪ್ರೊವೈಡಿಂಗ್ ಡೇಟಾ ಸೆಕ್ಯೂರಿಟಿ. ಓಕೆ, ಓನ್ಲಿ ಡೇಟಾ ಸೆಕ್ಯೂರಿಟಿ ಅಂದ್ರೇನು? ಓನ್ಲಿ ಅಥರೈಸ್ಡ್ ಯೂಸರ್ಸ್, ಯಾರಿಗೆ ರೈಟ್ಸ್ ಇರುತ್ತೋ ಅಥರೈಸ್ಡ್ ಯೂಸರ್ಸ್ can access the data, even or update the data. This is only possible with the help of DBMS. That's why we need DBMS. This is one of the advantage of DBMS. For example, a student can't see other student marks. ಯಾಕಂದ್ರೆ ಅವ್ರಿಗೆ ರೈಟ್ಸ್ ಇರೋದೇ ಇಲ್ಲ. ರೈಟ್ಸ್ ಇರ್ಲಾರ್ದಾಗ ಹೇಗೆ ಮಾಡ್ತಾರೆ? with the help of username passwords. Okay, for example, a student can't see other students through website. ಯಾವುದೋ UUCMS ನೀವು ಯೂಸ್ ಮಾಡ್ತಿರಲ್ಲ, ಅಲ್ಲಿ ಅದರ್ ಸ್ಟೂಡೆಂಟ್ ಮಾರ್ಕ್ಸ್ ನೀವು ನೋಡೋಕ್ಕೂ ಆಗೋದಿಲ್ಲ. ಬಿಕಾಸ್ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ database application. Through this what happens, how they control? DBMS ಇದು ಹೇಗೆ ಕಂಟ್ರೋಲ್ ಮಾಡುತ್ತೆ ಇದನ್ನ? DBMS ಅಂದ್ರೆ ಹೇಗೆ ಅಥರೈಸೇಷನ್ ಕೊಡುತ್ತೆ? ಕಂಟ್ರೋಲ್ಸ್ ದಿ ಎಕ್ಸೆಸ್. ಯಾರು ಎಕ್ಸೆಸ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಕಂಟ್ರೋಲ್ ಮಾಡೋದು ಹೇಗೆ?
using passwords. Using passwords. Even the roles. ಫಾರ್ ಎಕ್ಸಾಂಪಲ್ ನೀವು ಯು ಸಿ ಎಮ್ ಎಸ್ ವೆಬ್ಸೈಟ್ ಯೂಸ್ ಮಾಡಬೇಕಾದ್ರೆ ಮೇಲೆ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ತೀರಿ. ನಿಮ್ದು ರೋಲ್ ಏನು? ಸ್ಟೂಡೆಂಟ್. ನೀವು ಸ್ಟೂಡೆಂಟ್ ಆಗಿ ಲಾಗಿನ್ ಆಗಬೇಕು ಅಂದರೆ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಎಕ್ಸೆಸ್ ಯುವರ್ ಡೇಟಾ. ಗಾಟ್ ಇಟ್? ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಪ್ಲಿಕೇಶನ್ ಆಫ್ DBMS. ನೆಕ್ಸ್ಟ್ ವಿ ಹ್ಯಾವ್ ಡೇಟಾ ಬ್ಯಾಕಪ್ ಆ್ಯಂಡ್ ರಿಕವರಿ. ಡೇಟಾ ಬ್ಯಾಕಪ್ and recovery. What is this? If something goes wrong, system ಅಲ್ಲಿ ಏನೋ some crashes ಆಯಿತು ಅಂದರೆ DBMS can automatically take backup and restore the data. DBMSಗೆ ಈ ಕೆಪಾಸಿಟಿ ಕೂಡ ಇರುತ್ತೆ. ಅಕಸ್ಮಾತ್ ಸಿಸ್ಟಮಲ್ಲಿ ಏನಾದರೂ ಕ್ರ್ಯಾಶ್ ಆದರೆ, ಹಾರ್ಡ್ವೇರ್ ಇಶ್ಯೂ ಆದರೆ ಆಟೋಮೆಟಿಕಲಿ DBMSಗೆ ಒಂದು ಕೆಪಾಸಿಟಿ ಇರುತ್ತೆ. ಏನು ಮಾಡುತ್ತೆ? ಅದೇನು ಮಾಡುತ್ತೆ? It takes backup and restores the data immediately. We can recover the data. ಅಂದರೆ ಇದರಿಂದ ಏನಾಗುತ್ತೆ? This avoids data loss. For example, you all are using WhatsApp database. ಅಲ್ಲಿಯೂ ಕೂಡ ನೀವು ರೆಗ್ಯುಲರ್ ಬ್ಯಾಕಪ್ ಆಪ್ಷನನ್ನು ಆನ್ ಇಟ್ಟಿದ್ರೆ ನಿಮ್ಮ ಸಿಸ್ಟಮ್ಗೆ ಏನಾದರೂ ಅಥವಾ ನಿಮ್ಮ ಫೋನಿಗೆ ಏನೇ ಆದರೂ ನೀವು ಇನ್ನೊಂದು ಫೋನಲ್ಲಿ ಆಟೋಮೆಟಿಕಲಿ ಯು ಕ್ಯಾನ್ ರಿಕವರ್ all the data from last backup. That is what database advantage. WhatsApp database ಅಲ್ಲಿ ಇದು ಪಾಸಿಬಲ್ ಇದೆ. ಈವನ್ ಫೇಸ್ಬುಕ್ ಅಲ್ಲಿ ಕೂಡ ಇದು ಪಾಸಿಬಲ್ ಇದೆ. ಓಕೆ, DBMS can automatically take backup. Automatically take backup and restores the data. Restore the data if something goes wrong in the system. If something goes wrong. Something goes wrong ಅಂದ್ರೆ ಏನು? If the system crashes. System crash ಆದರೆ ಅವಾಗ we can recover the data from last backup. For example, if system crashes, we can recover. This is possible only with the help of DBMS. Okay, we can recover the data from last backup. Last backup ಏನಿರುತ್ತೋ ಅದರಿಂದ ನಮಗೆ ಡೇಟಾ ರಿಟ್ರೈವ್ ಮಾಡ್ಕೊಳ್ಳೋಕ್ಕೆ ಪಾಸಿಬಿಲಿಟಿ ಇದೆ. ಇದರಿಂದ ಏನಾಗುತ್ತೆ? ವಿಚ್ ಅವಾಯ್ಡ್ಸ್ ಡೇಟಾ ಲಾಸ್. ಮೇ ಬಿ ನಮ್ಮದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ ಅದರಲ್ಲಿ ಸ್ಟೋರ್ ಇರ್ಬೋದು, ಪ್ರೈವೇಟ್ ಡೇಟಾ ಸ್ಟೋರ್ ಇರ್ಬೋದು, ಚಾಟ್ಸ್ ಸ್ಟೋರ್ ಇರ್ತವೆ, ಅವನ್ನೆಲ್ಲ ನೀವು ರಿಕವರ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಡೇಟಾ ಇಂಟಿಗ್ರಿಟಿ. ಡೇಟಾ ಇಂಟಿಗ್ರಿಟಿ. ವಾಟ್ ಈಸ್ ಡೇಟಾ ಇಂಟಿಗ್ರಿಟಿ? ಡೇಟಾ ಇಂಟಿಗ್ರಿಟಿ ಅಂದ್ರೆ ಏನು? ಡೇಟಾಗೆ ರೂಲ್ಸ್ ಅಪ್ಲೈ ಮಾಡೋದು, ಡೇಟಾ ಹೀಗೆ ಇರಬೇಕು ಅಂತ ಫೋರ್ಸ್ ಮಾಡೋದು. ನೀವು ಫೋರ್ಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಯೂಸರು ಅವ್ರಿಗೆ ಯಾವ ಬೇಕು ಆ ಡೇಟಾನ ಎಂಟರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದ್ಯಾಟ್ಸ್ ವೈಲ್ ಡಿಸೈನಿಂಗ್ ನಾವು ಈ ಡೇಟಾಗೆ ರೂಲ್ ಅಪ್ಲೈ ಮಾಡ್ಬೋದು. ರೂಲ್ ಅಪ್ಲೈ ಮಾಡೋದ್ರಿಂದ ಡೇಟಾ becomes accurate. Data will be accurate. Otherwise ಡೇಟಾಗೆ ಮೀನಿಂಗ್ ಇರೋದೇ ಇಲ್ಲ. ಓಕೆ, ಓನ್ಲಿ ಇಂಟಿಗ್ರಿಟಿ ಮೀನ್ಸ್ ಓನ್ಲಿ ವ್ಯಾಲಿಡ್ ಡೇಟಾ ಕ್ಯಾನ್ ಬಿ ಎಂಟರ್ಡ್. ವ್ಯಾಲಿಡ್ ಡೇಟಾ ಕ್ಯಾನ್ ಬಿ ಎಂಟರ್ಡ್. ಈ ಥರ ಪಾಸಿಬಿಲಿಟೀಸ್ ಕೂಡ ಇದೆ ಇಂಟು ಡೇಟಾಬೇಸ್. ಅಂದರೆ ಡೇಟಾಬೇಸಲ್ಲಿ ಓನ್ಲಿ ಕರೆಕ್ಟ್ ಡೇಟಾ ಮಾತ್ರ ಎಂಟರ್ ಆಗೋ ಥರ ನಾವು ಮಾಡ್ಬೋದು, ಓನ್ಲಿ ವಿತ್ ದ ಹೆಲ್ಪ್ ಆಫ್ DBMS. ಓಕೆ, ಓನ್ಲಿ ಮೀನ್ಸ್ ಮೋಸ್ಟ್ಲಿ DBMS ಯೂಸ್ ಮಾಡಿನೇ ಇದನ್ನು ನಾವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯು ಕಾಂಟ್ ಎಂಟರ್ ನೆಗೆಟಿವ್ ಮಾರ್ಕ್ಸ್ ಹಾಕದೇ ಇರೋ ಥರ ಡಿಸೈನ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ DBMS. ಓಕೆ, ಯು ಕಾಂಟ್ ಎಂಟರ್
ನೆಗೆಟಿವ್ ಮಾರ್ಕ್ಸ್ ಹಾಕದೇ ಇರೋ ಥರ ನೋಡ್ಕೋಬಹುದು. ಆರ್ ಯು ಕಾಂಟ್ ಎಂಟರ್ ಫ್ಯೂಚರ್ ಡೇಟ್ ಆಫ್ ಬರ್ತ್. ಮುಂದಿನ ಯಾವುದೋ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಕ್ಕೆ ಬರಲೇಬಾರ್ದು. ಡೇಟ್ ಆಫ್ ಬರ್ತ್ ಯಾವಾಗಲೂ ಇವತ್ತಿರುತ್ತೆ ಅಥವಾ ನಿನ್ನೆದಿರುತ್ತೆ. ನಾಳೆದು ಡೇಟ್ ಆಫ್ ಬರ್ತ್ ನಾವು ಇವತ್ತು ಎಂಟ್ರಿ ಮಾಡಲೇಬಾರ್ದು. ದಟ್ ಈಸ್ ರಾಂಗ್. ಓಕೆ, ಇದರಿಂದ ಏನಾಗುತ್ತೆ, ದೀಸ್ ರೂಲ್ಸ್ ಆರ್ ದೇರ್ ಟು ಕೀಪ್ ಡೇಟಾ ಅಕ್ಯುರೇಟ್. ಡೇಟಾ ಅಕ್ಯುರೇಟ್ ಆಗಿ ಉಳಿಯೋಕ್ಕೆ ಸಾಧ್ಯ ಇದೆ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಡೇಟಾ ಇಂಟಿಗ್ರಿಟಿ. These rules keeps the data accurate. That's why we need DBMS. Next advantage is multi-user access. Multi-user access ಅಂದ್ರೆ ಏನು? ಆರ್ ಕನ್ಕರೆನ್ಸಿ ಕಂಟ್ರೋಲ್ ಅಂತ ಕರಿತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಕರೆನ್ಸಿ ಕಂಟ್ರೋಲ್ ಇದೊಂದು ನ್ಯೂ ಟರ್ಮ್ ಯು ಆರ್ ಅಬ್ಸರ್ವಿಂಗ್. ಓಕೆ, ಕನ್ಕರೆನ್ಸಿ ಅಂದ್ರೇನು? at a time many people can use the database without any errors. ಏನು ಎರರ್ಸ್ ಇಲ್ಲದೆ ಎಟ್ ಎ ಟೈಮ್ ಬಹಳಷ್ಟು ಜನ ಆ ಡೇಟಾಬೇಸ್ ಅನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಡೇಟಾಬೇಸ್ ಬಹಳಷ್ಟು ಜನ ಒಮ್ಮೆ ಒಂದೇ ವಿಡಿಯೋನು ನೋಡ್ಬೋದು ವಿದೌಟ್ ಎನಿ ಎರರ್ಸ್. ಫಾರ್ ಎಕ್ಸಾಂಪಲ್ ನಾಳೆ ಯಾವುದೋ ನ್ಯೂ ಟ್ರೇಲರ್ ರಿಲೀಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಅವಾಗ ಎಲ್ಲರೂ ಒಮ್ಮೆ ನೋಡ್ತಿರ್ತಾರೆ ಅದೇ ವಿಡಿಯೋನ. ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಬಿಕಾಸ್ ಇಟ್ ಈಸ್ ಡೇಟಾಬೇಸ್ ಅಪ್ಲಿಕೇಶನ್. ಅದಕ್ಕೆ ದೇರ್ ವಿಲ್ ನಾಟ್ ಬಿ ಎನಿ ಡಿಫಿಕಲ್ಟಿ ಇನ್ ಎಕ್ಸೆಸಿಂಗ್ ದ ಡೇಟಾ ಫಾರ್ ಮೆನಿ ಯೂಸರ್ಸ್. ಓಕೆ, ಹಂಗಂದ್ರೆ ಏನಂತ ಬರಿತೀನಿ? ಮೆನಿ ಯೂಸರ್ಸ್ ಕ್ಯಾನ್ ಯೂಸ್ ದ ಡೇಟಾಬೇಸ್ at the same time without errors. ಏನು ಎರರ್ಸ್ ಇಲ್ಲದೆ ಈಸಿಯಾಗಿ ಎಲ್ಲರೂ ಒಮ್ಮೆ ಒಂದೇ ಡೇಟಾನ ವ್ಯೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಬ್ಬರು ಟೀಚರ್ಸ್ ಮಾರ್ಕ್ಸ್ ಎಂಟ್ರಿ ಮಾಡ್ತಿರ್ತಾರೆ ಎಟ್ ಎ ಟೈಮ್ ಆ್ಯಂಡ್ ದ್ಯಾಟ್ ವರ್ಕ್ಸ್ ಸ್ಮೂತ್ಲಿ. ಅಲ್ಲೇನೋ ಡಿಫಿಕಲ್ಟಿ ಇರೋದಿಲ್ಲ. ನನ್ನ ಸ್ಟೂಡೆಂಟ್ಸ್ ಮಾರ್ಕ್ಸ್ ನಾನು ಎಂಟ್ರಿ ಮಾಡ್ತಾ ಇರ್ತೀನಿ, ಇನ್ನೊಬ್ರು ಅವ್ರ ಸ್ಟೂಡೆಂಟ್ ಮಾರ್ಕ್ಸ್ ಅವ್ರು ಎಂಟ್ರಿ ಮಾಡ್ತಾ ಇರ್ತಾರೆ. ದೇರ್ ವಿಲ್ ನಾಟ್ ಬಿ ಎನಿ ಕಾನ್ಫ್ಲಿಕ್ಟ್ಸ್. ಅಥವಾ ಬಹಳಷ್ಟು ಜನ ಒಮ್ಮೆ ಒಂದೇ ವಿಡಿಯೋನ ನೋಡ್ತಿರ್ತಾರೆ. ದಟ್ ಈಸ್ ಆಲ್ಸೋ ಪಾಸಿಬಲ್. ಓಕೆ, ಫಾರ್ ಎಕ್ಸಾಂಪಲ್ 2 teachers entering marks at once. 2 teachers entering marks in any website, okay, at once, and both can work smoothly. Because DBMS handles this. DBMS ಏನ್ ಮಾಡುತ್ತೆ? ಕನ್ಕರೆನ್ಸಿ ಕಂಟ್ರೋಲ್ ಮಾಡುತ್ತೆ. ಇವನ್ ರಿಸರ್ವೇಶನ್ ಅಲ್ಲಿ ಎಲ್ಲರೂ ಒಮ್ಮೆ ರಿಸರ್ವೇಶನ್ ಮಾಡ್ಬೋದು, ಬಟ್ ಒನ್ಸ್ ದ ಸೀಟ್ ಈಸ್ ಬುಕ್ಡ್ ಇಟ್ ಈಸ್ ಲಾಕ್ಡ್. ಅವಾಗ ಅದನ್ನ ಬೇರೆಯವರು ಯೂಸ್ ಮಾಡಕ್ ಆಗೋದಿಲ್ಲ. ದಟ್ ಈಸ್ ಆಲ್ ಹ್ಯಾಂಡಲ್ಡ್ ಬೈ DBMS ಇಟ್ ಸೆಲ್ಫ್. ಆ್ಯಂಡ್ ಇದೆಲ್ಲ ಯಾವುದರಿಂದ ಮಾಡುತ್ತದು? ಟ್ರಾನ್ಸಾಕ್ಷನ್ ಟೆಕ್ನಿಕ್ಸ್ ಯೂಸ್ ಮಾಡಿ ಕನ್ಕರೆನ್ಸಿ ಕಂಟ್ರೋಲ್ ಅನ್ನ ಪ್ರೊವೈಡ್ ಮಾಡುತ್ತೆ. ಮೀನ್ಸ್ DBMS uses transaction techniques to handle this. ಇದೇನು ಮಲ್ಟಿ ಯೂಸರ್ ಎಕ್ಸೆಸ್ ಆಗ್ಬೇಕಂದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ಅದು ವರ್ಕ್ ಮಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಡೇಟಾ ಇಂಡಿಪೆಂಡೆನ್ಸ್. Data independence is provided by DBMS. Data independence.
What is data independence? ಫಾರ್ ಎಕ್ಸಾಂಪಲ್ ನೋಡ್ರಿ, ಡೇಟಾ ಇಂಡಿಪೆಂಡೆನ್ಸ್ ಅಂದ್ರೆ ಏನು? ಈಗ someone is uploading the video in ಯೂಟ್ಯೂಬ್ ಅಲ್ಲಿ ಯಾರೋ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅದರಿಂದ ಯೂಟ್ಯೂಬ್ ಅಲ್ಲಿ ಯಾರೋ ವಿಡಿಯೋ ನೋಡ್ತಿರ್ತಾರೆ, ಅವ್ರಿಗೆ ಏನಾದರೂ ಇಫೆಕ್ಟ್ ಆಗುತ್ತಾ? ಇಲ್ಲ. ವಿಚ್ ಮೀನ್ಸ್ ದೇರ್ ಇಸ್ ಡೇಟಾ ಇಂಡಿಪೆಂಡೆನ್ಸ್. ಅಲ್ಲಿ ಡೇಟಾ ಇಂಡಿಪೆಂಡೆನ್ಸ್ ಇದೆ ಅಂತ ಅರ್ಥ. ಓಕೆ, ಯು ಕ್ಯಾನ್ ಚೇಂಜ್ ದಿ ಸ್ಟ್ರಕ್ಚರ್ ಆಫ್ ದಿ ಡೇಟಾಬೇಸ್ ವಿದೌಟ್ ಚೇಂಜಿಂಗ್ ದಿ ಪ್ರೋಗ್ರಾಮ್ಸ್. ಫಾರ್ ಎಕ್ಸಾಂಪಲ್ ಅಮೆಝಾನ್ ಅಲ್ಲಿ ಏನೋ ಅಪ್ಡೇಟ್ಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಯೂಸರ್ಸ್ಗೆ ಅದು ಏನೋ ಡಿಸ್ಟರ್ಬ್ ಆಗೋದೇ ಇಲ್ಲ. ದೇರ್ ಈಸ್ ಇಂಡಿಪೆಂಡೆನ್ಸ್. ಫಾರ್ ಎಕ್ಸಾಂಪಲ್ ಅಮೆಝಾನ್ ಏನು ಮಾಡ್ತಾ ಇರ್ಬೋದು, ಅದರಲ್ಲಿರೋ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಒಂದು ಸರ್ವರಿಂದ ಇನ್ನೊಂದು ಸರ್ವರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ಬೋದು, ಫಾಸ್ಟ್ ಸರ್ವರ್ಗೆ. ಅದು ಯೂಸರ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಆಗುತ್ತಾ? ವಿ ಕ್ಯಾನ್ ಈಸಿಲಿ ಯೂಸ್ ದ ಅಪ್ಲಿಕೇಶನ್. ಮೀನ್ಸ್ ದೇರ್ ಈಸ್ ಡೇಟಾ ಇಂಡಿಪೆಂಡೆನ್ಸ್. ಯು ಕ್ಯಾನ್ ಚೇಂಜ್ ಮೀನ್ಸ್ ಚೇಂಜಿಂಗ್ ದಿ ಸ್ಟ್ರಕ್ಚರ್ ಆಫ್ database will not affect or without changing the programs ಚೇಂಜ್ ಮಾಡಲಾರ್ದೇನೆ ನಾವು ಸ್ಟ್ರಕ್ಚರ್ ಅನ್ನ ಈಸಿಯಾಗಿ ಚೇಂಜ್ ಮಾಡಬಹುದು. ಗಾಟ್ ಇಟ್? ಫಾರ್ ಎಕ್ಸಾಂಪಲ್, ನಿಮ್ಮದೇ ಒಂದು ನೀವು UCMS ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ಎಲ್ಲರೂ, ಅಥವಾ ಎನಿ ಅದರ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೊಸದಾಗಿ ಒಂದು ನ್ಯೂ ಕಾಲಮ್ ಅನ್ನ ಆ್ಯಡ್ ಮಾಡಿದಾರೆ ಅಂತ ತಿಳ್ಕೊಳ್ಳೋಣ. ಸ್ಟೂಡೆಂಟ್ ಅಲ್ಲಿ ನೀವು ಯೂಶುವಲಿ ಏನೇನು ಸ್ಟೋರ್ ಮಾಡ್ತಾ ಇರ್ತೀರಿ? ನೇಮ್ ಅಥವಾ ಅಡ್ರೆಸ್ ಇರ್ಬೋದು, ಸಿಟಿ ಇರ್ಬೋದು, ಅದನ್ನೆಲ್ಲ ನೀವು ಸ್ಟೋರ್ ಮಾಡ್ತಾ ಇರ್ತೀರಿ. ನೆಕ್ಸ್ಟ್ ಅವ್ರು ಏನು ಇನ್ಕ್ಲೂಡ್ ಮಾಡ್ತಾರೆ? ಇಮೇಲ್ ID ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅದರಿಂದ ನೀವು ಇಷ್ಟು ದಿವಸ ಏನು ವರ್ಕ್ ಮಾಡ್ತಾ ಇರ್ತೀರೋ ಅದಕ್ಕೆ ಏನಾದರೂ ಅಫೆಕ್ಟ್ ಆಯ್ತಾ? ಇಲ್ಲ. ದಟ್ ಈಸ್ ವಾಟ್ ಡೇಟಾ ಇಂಡಿಪೆಂಡೆನ್ಸ್. ಡೇಟಾ ಇಂಡಿಪೆಂಡೆನ್ಸ್ ಇರೋದ್ರಿಂದ ಏನಾಗುತ್ತೆ? ದಿಸ್ ಸೇವ್ಸ್ ದಿ ಡೆವಲಪ್ಮೆಂಟ್ ಟೈಮ್. ಫಾರ್ ಎಕ್ಸಾಂಪಲ್, ಯಾರೋ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಯೂಟ್ಯೂಬೇ ನೋಡೋಕ್ಕಾಗಂಗಿಲ್ಲ ಅಂದರೆ ನೀವು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋವರೆಗೂ ವೇಟ್ ಮಾಡಬೇಕು. ದಟ್ ಈಸ್ ವಾಟ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ಓಕೆ, ನಿಯರ್ಲಿ ಮೆನಿ ವಿಡಿಯೋಸ್ ಆರ್ ಅಪ್ಲೋಡಿಂಗ್ ಎವ್ರಿ ಮಿನಿಟ್. ಪ್ರತಿ ಮಿನಿಟ್ಗೆ ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರ್ತವೆ, ಅದು ನಮಗೆ ಗೊತ್ತೇ ಆಗ್ತಿರಂಗಿಲ್ಲ. ದಟ್ ಈಸ್ ವಾಟ್ ಡೇಟಾ ಇಂಡಿಪೆಂಡೆನ್ಸ್. ಐ ರೈಟ್ ಅಪ್ಲೋಡಿಂಗ್ ವಿಡಿಯೋಸ್ is one of the process in database. Uploading videos doesn't affect the viewers, doesn't affect YouTube viewers of YouTube. And idrinda enagutte, this saves development time. ಇದರಿಂದ ಟೈಮ್ ಮಾತ್ರ ಬಹಳ ಸೇವ್ ಆಗುತ್ತೆ. ಓಕೆ, ವೆರಿ ಸಿಂಪಲ್. ದೀಸ್ ಆರ್ ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ DBMS and some more are there. We will discuss. Very important advantage, that is what data abstraction. Already you know what is abstraction ಅಂದ್ರೆ ಏನು? hiding the information or hiding the complex storage details by the ಯೂಸರ್ಗೆ ಸ್ಟೋರೇಜ್ ಡೀಟೇಲ್ ಅನ್ನ ಹೈಡ್ ಮಾಡೋದು. ಬಿಕಾಸ್ ಯೂಸರ್ಗೆ ಅದು ನೆಸೆಸರಿನೇ ಇಲ್ಲ. ಹಂಗಂದ್ರೆ ಏನು? ಆಕ್ಚುಲಿ ಫಾರ್ ಎಕ್ಸಾಂಪಲ್, ಯು ಆಲ್ ಆರ್ ಯೂಸಿಂಗ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇದನ್ನೆಲ್ಲ ನೀವು ಯೂಸ್ ಮಾಡ್ತೀರಿ. ಓಕೆ, ವೇಟ್ ಅ ಸೆಕೆಂಡ್. ಬಟ್ ನೀವೇನು ಸ್ಟೋರ್ ಮಾಡ್ತೀರಿ? ಫೇಸ್ಬುಕ್ಕಲ್ಲಿ ಏನು ಫೋಟೋ ಹಾಕ್ತೀರಿ, ಅದು ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಥವಾ ನೀವು ಚಾಟ್ ಮಾಡ್ತೀರಿ, ಈ ಚಾಟ್ಸ್ ಎಲ್ಲ ಯಾವ ಹಾರ್ಡ್ವೇರಲ್ಲಿ ಸ್ಟೋರ್ ಆಗ್ತವೆ, ಯಾವ ಸರ್ವರಲ್ಲಿ ಸ್ಟೋರ್ ಆಗ್ತವೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ನನಗೆ ಅವಶ್ಯಕತೆನೂ ಇಲ್ಲ. ಆ್ಯಂಡ್ ದಿಸ್ ಈಸ್ ಹೈಡೆಡ್ ಬೈ ದ DBMS. ದಟ್ಸ್ ಕರೆಕ್ಟ್.
It allows the user to interact with the database by hiding the complex details. ಕಾಂಪ್ಲೆಕ್ಸ್ ಡೀಟೇಲ್ಸ್, ಸ್ಟೋರೇಜ್ ಡೀಟೇಲ್ಸ್ ನನಗೆ ಅವಶ್ಯಕತೆನೇ ಇಲ್ಲ, ಅದನ್ನೆಲ್ಲ DBMS ಏನು ಮಾಡುತ್ತೆ, ಹೈಡ್ ಮಾಡುತ್ತೆ. ಹೈಡ್ಸ್ ಸ್ಟೋರೇಜ್ ಡೀಟೇಲ್ಸ್ ಫ್ರಾಮ್ ದ ಯೂಸರ್. ಸ್ಟೋರೇಜ್ ಡೀಟೇಲ್ಸ್ ಫ್ರಾಮ್ ದ ಡೇಟಾಬೇಸ್ ಯೂಸರ್. ನೀವು ಇನ್ಸ್ಟಾಗ್ರಾಮ್ ಕೂಡ ಯೂಸ್ ಮಾಡ್ತೀರಿ, ಬಟ್ ವೆದರ್ ಯು ನೋ ವೇರ್ ದ ವಿಡಿಯೋಸ್ ಆರ್ ಸ್ಟೋರ್ಡ್, ಆ ವಿಡಿಯೋಸ್ ಯಾವ ಸರ್ವರಲ್ಲಿ, ಯಾವ ಡೇಟಾ ಸೆಂಟ್ರಲ್ಲಿ ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ. ಆ್ಯಂಡ್ ದಟ್ ಈಸ್ ಕರೆಕ್ಟ್, ನನಗದರ ಅವಶ್ಯಕತೆನೂ ಇಲ್ಲ. ಅದಕ್ಕೇನಂತಾರೆ, ಹೈಡಿಂಗ್ ದ ಡೀಟೇಲ್ಸ್ ಫ್ರಮ್ ದ ಯೂಸರ್. ದಟ್ ಈಸ್ ವಾಟ್ ಡೇಟಾ ಅಬ್ಸ್ಟ್ರಾಕ್ಷನ್. ಅದಕ್ಕೇನಂತಾರೆ, ಡೇಟಾ ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ ಹೂ ಸೀಸ್ ಹೀಸ್ ರಿಸಲ್ಟ್ doesn't know where the results are stored. ಸ್ಟೂಡೆಂಟ್ ಏನು ರಿಸಲ್ಟ್ಸ್ ನೋಡ್ತಾ ಇರ್ತಾರೆ, ಆ ರಿಸಲ್ಟ್ ಎಲ್ಲಿ ಸ್ಟೋರ್ ಆಗಿದೆ, ಯಾವ ಸರ್ವರಲ್ಲಿದೆ, ಯಾವ ಡಿವೈಸಲ್ಲಿದೆ ಅನ್ನೋದು ನೋ ಐಡಿಯಾ. ಆ್ಯಂಡ್ ದಟ್ ಈಸ್ ಕರೆಕ್ಟ್. ಸ್ಟೂಡೆಂಟ್ಗೆ ಅದು ಅವಶ್ಯಕತೆನೂ ಇಲ್ಲ. ದಿಸ್ ಈಸ್ ವಾಟ್ ಡೇಟಾ ಅಬ್ಸ್ಟ್ರಾಕ್ಷನ್. ಫಾರ್ ಎಕ್ಸಾಂಪಲ್, ವಿ ಡೋಂಟ್ ನೋ ವೇರ್ our photos are stored in Facebook. We don't know storage details about storage details of Facebook photos. Facebook photos ಅಂದರೆ ನಾವು ಫೇಸ್ಬುಕ್ಕಲ್ಲಿ ಏನು ಫೋಟೋ ಹಾಕಿರ್ತೀವೋ ಅದು ಎಲ್ಲಿ ಸ್ಟೋರ್ ಇದೆ ಅನ್ನೋದು ನಮಗೆ ವಿ ಡೋಂಟ್ ಹ್ಯಾವ್ ಎನಿ ಐಡಿಯಾ. That is what data abstraction, and we don't want to see that. ನಮಗದು ಅವಶ್ಯಕತೆನೂ ಇಲ್ಲ. ಜಸ್ಟ್ ಫೋಟೋ ಅಪ್ಲೋಡ್ ಆಗಬೇಕು, ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಆದರೆ ಸಾಕು. ಅದು ಎಲ್ಲಿ ಸ್ಟೋರ್ ಆಗುತ್ತೆ, ಏನಾಗುತ್ತೆ, ವಿ ಡೋಂಟ್ ಬಾದರ್. ಆ್ಯಂಡ್ ದಟ್ ಈಸ್ ನಾಟ್ ರಿಕ್ವೈರ್ಡ್, ಆ್ಯಂಡ್ ಇಟ್ ಈಸ್ ಹ್ಯಾಂಡಲ್ಡ್ ಬೈ DBMS ಇಟ್ ಸೆಲ್ಫ್. ಅದನ್ನು ಎಲ್ಲಿ ಸ್ಟೋರ್ ಮಾಡಬೇಕು, ಯಾವ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡಬೇಕು ಅನ್ನೋದನ್ನು ದಟ್ ವಿಲ್ ಬಿ ಡನ್ ಬೈ DBMS ಇಟ್ ಸೆಲ್ಫ್. ಓಕೆ. Next, some other advantages are there. Directly I will write just the titles like improved data security, data sharing. The same data can be shared through the DBMS. ಅಂದ್ರೆ ಏನು, data can be easily shared among different users. ಎಲ್ಲರೂ ಒಂದೇ ಪೇಜಲ್ಲೇ ವರ್ಕ್ ಮಾಡ್ಬೋದು. ಲೈಕ್ ಅಡ್ಮಿನ್ಸ್, ನೀವು UCMS ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಮೇಲ್ ಏನಿರುತ್ತೆ, ಸ್ಟೂಡೆಂಟ್ ಅಂತ ಇರುತ್ತೆ, ಅಡ್ಮಿನ್ ಅಂತ ಇರುತ್ತೆ, ಅಥವಾ ಸ್ಟಾಫ್ ಅಂತ ಇರುತ್ತೆ, ಕಾಲೇಜ್ ಅಂತ ಇರುತ್ತೆ. ಒಂದೇ ವೆಬ್ಸೈಟನ್ನು ಎಲ್ಲರೂ ಯೂಸ್ ಮಾಡ್ತಾ ಹೋಗ್ತೀವಿ. ಮೀನ್ಸ್ ದಿಸ್ ಈಸ್ ವಾಟ್ ಡೇಟಾ ಶೇರಿಂಗ್. ಇದಕ್ಕೆ ನಾವೇನಂತ ಕರಿತೀವಿ, ಡೇಟಾ ಶೇರಿಂಗ್. ಆ್ಯಂಡ್ ದಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಪ್ರಾಪರ್ ಲಾಗಿನ್ಸ್. ಸ್ಟೂಡೆಂಟ್ಗೆ ಪ್ರಾಪರ್ ಲಾಗಿನ್ ಕೊಡಬೇಕು, ಅದೇ ಥರ ಕಾಲೇಜ್ ಲಾಗಿನ್ ಒಂದಿರುತ್ತೆ, ಅದ್ರ ಥ್ರೂನು ನಾವು ಡೇಟಾ ಆಕ್ಸೆಸ್ ಮಾಡ್ಬೋದು. ದ ಡೇಟಾ ಇಸ್ ಶೇರ್ಡ್ ಅಮಂಗ್ ಆಲ್ ದಿ ಪೀಪಲ್. ದಟ್ ಈಸ್ ವಾಟ್ ಇಂಪ್ರೂವ್ಡ್ ಡೇಟಾ ಶೇರಿಂಗ್. ದೆನ್ ದೇರ್ ಆರ್ ಸೋ ಮೆನಿ ಅದರ್ ಅಡ್ವಾಂಟೇಜಸ್. ನಾನು ಆಲ್ಮೋಸ್ಟ್ 8 to 10 ಅಡ್ವಾಂಟೇಜಸ್ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. Better decision making. Better decision making is possible with the help of database data. Why? ಯಾಕಂದರೆ ಅಲ್ಲಿ ಡೇಟಾ ಅಕ್ಯುರೇಟ್ ಇರುತ್ತೆ ಆ್ಯಂಡ್ ಅಪ್ ಟು ಡೇಟ್ ಇರುತ್ತೆ. ಬಿಕಾಸ್ ಒಂದ್ಸರಿ ಅಪ್ಡೇಟ್ ಮಾಡಿದ್ರೆ ಎಲ್ಲ ಕಡೆ ಅಪ್ಡೇಟ್ ಆಗುತ್ತೆ. ದಟ್ ಈಸ್ ರೈಟ್. ಸಿನ್ಸ್ ದ ಡೇಟಾ ಈಸ್ ಅಕ್ಯುರೇಟ್ ಆ್ಯಂಡ್ ಅಪ್ ಟು ಡೇಟ್, ಇಟ್ ಹೆಲ್ಪ್ಸ್ ಇನ್ ಬೆಟರ್ ಡಿಸಿಷನ್ ಮೇಕಿಂಗ್. ವಿ ಹ್ಯಾವ್ ಕರೆಕ್ಟ್ ಆ್ಯಂಡ್ ಅಕ್ಯುರೇಟ್ ಡೇಟಾ. ಅದ್ರ ಮೇಲೆ ನಾವೇನು ಮಾಡ್ಬೋದು, ಬೆಟರ್ ಡಿಸಿಷನ್ ತಗೊಳ್ಬೋದು, ಅನಾಲಿಸಿಸ್ ಮಾಡ್ಬೋದು. ದಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ DBMS. ಬಿಕಾಸ್ ಡೇಟಾ ಕನ್ಸಿಸ್ಟೆಂಟ್ ಆಗಿರುತ್ತೆ, ಡೇಟಾಗೆ ಸೆಕ್ಯೂರಿಟಿ ಕೂಡ ಇರುತ್ತೆ, ಡೇಟಾಗೆ ರೂಲ್ಸ್ ಕೂಡ ಅಪ್ಲೈ ಮಾಡಿರ್ತೀವಿ. ಇಷ್ಟೆಲ್ಲ ಇರೋದ್ರಿಂದ ನಮಗೆ ಸಿಕ್ಕಿರೋ ಆಲ್ಮೋಸ್ಟ್ ಡೇಟಾ ಅಕ್ಯುರೇಟ್ ಆಗಿನೇ ಇರುತ್ತೆ.
ಅದ್ರ ಮೇಲೆ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ. ಫಾರ್ ಒಂದೇನೋ ಅನಾಲಿಸಿಸ್ ಮಾಡ್ಬೋದು ನಾವು, ಲೈಕ್ ಹೂ ಹ್ಯಾಸ್ ಗಾಟ್ ದಿ ಬೆಸ್ಟ್ ರಿಸಲ್ಟ್ಸ್ ಅಂತ ಫೈಂಡ್ ಔಟ್ ಮಾಡ್ಬೋದು. ಎವ್ರಿಥಿಂಗ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಡೇಟಾ. ಹ್ಯೂಜ್ ಡೇಟಾ ಕಲೆಕ್ಷನ್ ನಮ್ಮ ಹತ್ರ ಇರುತ್ತೆ. ಅದ್ರ ಮೇಲೆ ಫಾರ್ ಎಕ್ಸಾಂಪಲ್ ಅಮೆಝಾನಲ್ಲಿ ಯಾವುದು ಪ್ರಾಡಕ್ಟ್ ಟೈಪ್ ಜಾಸ್ತಿ ಸೇಲ್ ಆಗ್ತಾ ಇದೆ ಅನ್ನೋದು ನಾವು ಕಂಡುಹಿಡಿಬೋದು. ಅದು ಹೇಗೆ ನಮಗೆ ಸಿಗುತ್ತೆ? ಡೇಟಾ ಇಸ್ ಸ್ಟೋರ್ಡ್ ಇನ್ ದ ಡೇಟಾ ಬೇಸ್. ಇವನ್ ಅಕ್ಯುರೇಟ್ ಡೇಟಾ ಇಸ್ ಸ್ಟೋರ್ಡ್ ಇನ್ ದ ಡೇಟಾ ಬೇಸ್. ಅದರ ಮೇಲೆ ನಾವು ಅಕ್ಯುರೇಟ್ ಆಗಿ ಅನಾಲಿಸಿಸ್ ಕೂಡ ಮಾಡ್ಬೋದು. ಗಾಟ್ ಇಟ್? ದೀಸ್ ಆರ್ ಆಲ್ ದಿ ಅಡ್ವಾಂಟೇಜಸ್ ಆಫ್ DBMS. ಗಾಟ್ ಇಟ್? If you have any questions, you can comment. And if you are new to the channel, please subscribe and share the video. Thank you.